ಕರೆಂಟ್ ಶಾಕ್ನಿಂದಾಗಿ ಯಶ್ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಕಟೌಟ್ ಅನ್ನ ಕಟ್ಟಕ್ಕೆ ಹೋಗಿ ನಿನ್ನೆ ರಾತ್ರಿ ಈ ರೀತಿಯಾಗಿ ಸಾವಿಗೆ ಈಡಾಗಿರೋದು. ಸಂಜೆ 4 ಗಂಟೆಗೆ ಇವತ್ತು ಸೊರವಣಿಗೆ ಗ್ರಾಮಕ್ಕೆ ನಟ ಯಶ್ ಭೇಟಿಯಾಗಲಿದ್ದಾರೆ. ಮೃತ ಅಭಿಮಾನಿಗಳ ಕುಟುಂಬವನ್ನ ಭೇಟಿ ಮಾಡಲಿದ್ದಾರೆ. ಯಶ್ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಲಿದ್ದಾರೆ ನಟ ಯಶ್. ನೋಡಿ, ಎಲ್ಲೋ ಬ್ಯುಸಿಯಾಗಿರ್ತಾರೆ, ಏನೋ ಕೆಲಸ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಅಭಿಮಾನಿಗಳು ಮಾಡ್ತಾ ಇದ್ರೆ ಅವ್ರಿಗೆ ನೋವಾಗಲ್ವಾ? ಅವ್ರಿಗೆ ಮುಂದೆ ಆಚರಣೆ ಮಾಡ್ಕೊಳ್ಬೇಕು ಅಂದರೆ ಹೇಗೆ ಅನ್ಸುತ್ತೆ? ಇದೊಂದು ಸಂಕಟ ಆಗಲ್ವಾ ಅವರಿಗೆ? ಸೊ ಅಭಿಮಾನಿಗಳು ಎಲ್ಲಿ ಇರುವವರೆಗೂ ಇರಬೇಕು, ಅಲ್ಲಿವರೆಗೂ ಇರಬೇಕು. ಈ ರೀತಿಯಾಗಿ ಮಾಡಿಬಿಟ್ಟು ಅವ್ರನ್ನ ಇಷ್ಟು ಒದ್ದಾಡಿಸುವಂಥದ್ದೇನು? ಸಂಜೆ 7 ಗಂಟೆಗೆ ಸೊರವಣಿಗೆ ಗ್ರಾಮಕ್ಕೆ ಭೇಟಿಯನ್ನು ಆಗಲಿದ್ದಾರಂತೆ. ಮೃತ ಅಭಿಮಾನಿಗಳ ಕುಟುಂಬಸ್ಥರನ್ನ ಭೇಟಿ ಆಗ್ತಾರೆ. ಯಶ್ ಕಟೌಟ್ಗೆ ಕಟ್ಟುವ ಅಂಥ ಸಂದರ್ಭದಲ್ಲಿ ಬಲಿಯಾಗಿರೋದು, ಅದು ರಾತ್ರಿ ಸಂದರ್ಭದಲ್ಲಿ. ಅಲ್ಲಿ ವೈರ್ ಹೋಗಿದೆ ಅನ್ನೋದು ಗೊತ್ತಿರುತ್ತೆ. ಅದಿದ್ದಾಗಲೂ ಕೂಡ ಕಬ್ಬಿಣದ ಕಟೌಟನ್ನು ತೊಗೊಂಡು ಹೋಗ್ಬಿಟ್ಟು ಆ ವೈರ್ ಕೆಳಗಡೆ ಹೋಗಿ ನಿಲ್ಸಕ್ಕೆ ಹೋಗ್ತಾರೆ ಅಂತಂದರೆ ಏನು ಹೇಳೋದು? ಅಪ್ಪ ಅಮ್ಮಂದೂ ಈ ರೀತಿಯಾಗಿ ಬರ್ತ್ಡೇ ಮಾಡಿದಿರಲ್ಲ ನೀವು. ಹೋಗಿ ಬರ್ತ್ಡೇ ಮಾಡೋಕ್ಕೆ ಹೋಗ್ಬಿಟ್ಟು ಈ ರೀತಿಯಾಗಿ ಸಾವನ್ನಪ್ಪಿ ಆ ಕುಟುಂಬದವ್ರ ಜೀವನ ಪರ್ಯಂತ ಕಣ್ಣೀರಿಡೋ ಪರಿಸ್ಥಿತಿಗೆ ಹೋಗುವಂಥದ್ದನ್ನು ತಂದಿಡ್ತಾರೆ ಅನೇಕರು. ಹುಚ್ಚಾಟ ಮಾಡೋಕ್ಕೆ ಹೋಗ್ತೀರಾ? ಏನಾಗುತ್ತೆ ಕಟೌಟ್ ಹಾಕದೇ ಇದ್ದಿದ್ರೆ? ಅವರ ಹೆಸರಿನಲ್ಲಿ ಯಾರಿಗಾದರೂ ಒಂದಿಷ್ಟು ಬಡವರಿಗೆ ಕೊಡಿ. ಇಲ್ಲ ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ದರೆ ಒಂದು ಬಟ್ಟೆ ಮೇಲೆ ಅವ್ರ ಹೆಸರನ್ನು ಹಾಕಿ ಅವ್ರ ಫೋಟೋವನ್ನು ಹಾಕಿ ಪ್ರಿಂಟ್ ಹೊಡೆದೇ ಕೊಡಿ. ಬಟ್ಟೆ ಆದರೂ ಹಾಕ್ಕೊಳ್ತಾರೆ ಈ ಚಳಿಗಾಲಕ್ಕೆ. ಕಟೌಟಿಗೆ ಯಾಕೆ ದುಡ್ಡು ವೇಸ್ಟ್ ಮಾಡಿ ಹಾಕ್ತೀರಾ ಅದನ್ನು? ನೋಡಿ, ಜೀವನೂ ಹೊರಟೋಯ್ತದ್ರಲ್ಲಿ. 3 ಜನ ಸಾವನ್ನಪ್ಪಿದ್ದಾರೆ, ಇನ್ನು 3 ಜನ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಆಸ್ಪತ್ರೆಯಲ್ಲಿ. ಎಂಥ ಸಂಕಟ ಪಡಬೇಕು ಆ ಮನೆಯವರು? ಮೊದಲೇ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಇದೆ, ಜೀವನ ನಡೆಸೋದು ಕಷ್ಟ. ಆ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ತೊಂದರೆ ಕೊಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಮಾಡಬೇಕು ಅವರೆಲ್ಲ ಕುಟುಂಬಸ್ಥರು? ಕಣ್ಣೀರಲ್ಲಿ ಕೈ ತೊಳ್ಕೊಳ್ಳುವಂಥ ಪರಿಸ್ಥಿತಿಗೆ ಯಾಕ್ರಪ್ಪ ತಂದಿಡ್ತೀರಾ? ನಿಮ್ಮ ಅಭಿಮಾನವಾಗಿರಬೇಕು. ಅದನ್ನೇ ನಟರು ಎಷ್ಟೋ ಸಲ ಯಶು ಹೇಳಿದ್ದಾರೆ, ಪುನೀತ್ ಹೇಳ್ತಾ ಇದ್ರು, ಶಿವಣ್ಣ ಹೇಳಿದ್ದಾರೆ, ಸುದೀಪ್ ಹೇಳಿದ್ದಾರೆ. ಎಲ್ಲರೂ ಕೂಡ ಅಭಿಮಾನ ಅಷ್ಟೇ ಇರಬೇಕು. ಅಭಿಮಾನದ ಪರಾಕಾಷ್ಠೆಯನ್ನು ತೋರ್ಸಕ್ಕೆ ಹೋಗಬಾರ್ದು. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಂಡು ಸಾವನ್ನಪ್ಪಿಟ್ರೆ. ಸೊ ಭೀಮನಗೌಡ ನಾಯಕ್ ನನ್ನ ಪಾಟೀಲ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭೀಮನಗೌಡ, ಈಗ ಊರಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಮತ್ತು ಏನು ಅಂತಿದ್ದಾರೆ? ಈಗ ಎಷ್ಟು ಗಂಟೆಗೆ ಬರ್ತಾರಂತೆ? ಅವರ ಅಭಿಮಾನಿಗಳ ಬಳಗದ ಅಧ್ಯಕ್ಷರು ಯಾರೋ ಇದ್ರಲ್ಲ, ಜಿಲ್ಲಾಧ್ಯಕ್ಷರು, ಅವ್ರು ಏನು ಹೇಳ್ತಾ ಇದ್ದಾರೆ? ಅರುಣ್, ಈಗ ಗದಗ ಜಿಲ್ಲೆ ಸೂರಣಿಗೆ ಗ್ರಾಮಕ್ಕೆ ನಟ ಯಶ್ ಅವರು ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. 4 ಗಂಟೆ ಅಥವಾ 5 ಗಂಟೆ ಸುಮಾರಿಗೆ ಬರುವಂಥ ಸಾಧ್ಯತೆಗಳಿದೆ. ಬಲ್ಲ ಮೂಲಗಳ ಪ್ರಕಾರ ಯಶ್ ಅವರು ಗದಗ ಜಿಲ್ಲೆ ಸೂರಣಿಗೆ ಗ್ರಾಮಕ್ಕೆ ಬರ್ತಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ಜನರು ಕೂಡ ಆ ಯಶ್ಗಾಗಿ ದಾರಿ ಕಾಯ್ತಾ ಇದ್ದಾರೆ. ಆ ಮೃತನ ಕುಟುಂಬಸ್ಥರು ಸಹ ಯಶ್ಗಾಗಿ ದಾರಿ ಕಾಯ್ತಾ ಇದ್ದಾರೆ. ಯಶ್ ಅವರು ಬರಬೇಕು, ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವಂಥದ್ದು ಕೂಡ ಇಲ್ಲೇ ಜನರ ಒಂದು ಅಪೇಕ್ಷೆ ಆಗಿದೆ. ಜೊತೆಗೆ ಸರ್ಕಾರ ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಕೇವಲ 3 ಜನ ಏನು ಮೃತಪಟ್ಟಿದ್ದಾರೆ, ಅವ್ರ 3 ಜನರ ಕುಟುಂಬ ಒಂದು ರೀತಿ ತುಂಬ ಕಡುಬಡತನ ಕುಟುಂಬ ಇರೋದ್ರಿಂದ 2 ಲಕ್ಷ ರೂಪಾಯಿ ಸಾಲಲ್ಲ, ಹಾಗಾಗಿ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಸ್ಥಳೀಯರು ಹೇಳುವಂಥದ್ದು. ಹಾಗಾಗಿ ಈಗ ಯಶ್ ಅವರು ಅಕಸ್ಮಾತ್ ಗದಗ ಜಿಲ್ಲೆಯ ಸೂರಣಿ ಗ್ರಾಮಕ್ಕೆ ಬಂದು ಆ ಕುಟುಂಬಸ್ಥರೊತ್ತಿಗೆ ಸಾಂತ್ವನ ಹೇಳುವಂಥ ಸಂದರ್ಭದಲ್ಲಿ ಅವರು ಏನಾದರೂ ಪರಿಹಾರ ಘೋಷಿಸಬಹುದಾ, ಪರಿಹಾರ ಕೊಡಬಹುದಾ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಈಗ ಜನ ಇದ್ದಾರೆ. ಹಾಗಾಗಿ ಇಲ್ಲ ಮತ್ತೋರ್ವ ಈ ಗ್ರಾಮದ ಯಶ್ ಅಭಿಮಾನಿ ಸಹ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ 4 ಗಂಟೆ ಸುಮಾರಿಗೆ ಯಶ್ ಬರ್ತಾರೆ ಅನ್ನುವಂಥ ಸಾಧ್ಯತೆಗಳಿದೆ. ನಿಮ್ಗೇನು ಅನಿಸ್ತಾ ಇದೆ ಸರ್? ಈಗ ಯಶ್ ಬರ್ತಾ ಇದ್ದಾರೆ ಅಂತ ಖುಷಿ ವಿಚಾರ ಸರ್. ಆದರೆ ದುಃಖದ ವಾತಾವರಣ ಸೂರಣಿ ಗ್ರಾಮದಲ್ಲಿ ಆಗಿರೋದ್ರಿಂದ ಭಾಳ ದುಃಖದ ಸಂಗತಿ ಸರ್. ಏನು ಈ ಸರ್ಕಾರ ಏನು 2 ಲಕ್ಷ ರೂಪಾಯಿ ಘೋಷಣೆ ಮಾಡೈತಲ್ಲ ಸರ್, ನಮಗೆ ಆ ಬಡ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಇದಕ್ಕೂ ಸಾಕಾಗಲ್ಲ ಸರ್. ಸುಮಾರು ಒಂದು 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರೆ ಸರ್ಕಾರಕ್ಕೆ ನಾವು ತುಂಬ ಅಭಿನಂದನೆಗಳನ್ನು ತಿಳಿಸ್ತಿದ್ವಿ ಸರ್. ಆ 2 ಲಕ್ಷ ರೂಪಾಯಿ ಎದಕ್ಕೂ ಉಪಯೋಗ ಆಗಲ್ಲ ಸರ್. ಯಾಕಂದ್ರೆ ದುಡಿಯೋಂಥವ್ರು ಇವತ್ತು ಕಳ್ಕೊಂಬಿಟ್ಟಿದ್ದಾರೆ ಸರ್ ಮನೆಯೊಳಗೆ. ಅವ್ರು ದುಡಿದ್ರೆ ಮನೆ ನಡೀತೈತಿ ಸರ್, ಅವರು ದುಡಿಲಿಲ್ಲ ಅಂದ್ರೆ ಮನೆ ನಡೆಯಲ್ಲ ಅಂಥ ಪರಿಸ್ಥಿತಿ ಅವ್ರ ಮನೆಯೊಳಗಿದೆ ಸರ್. ಏನು ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಅಂತ ಇದನ್ನು ಮಾಡಿದ್ದಾರೆ ಸರ್. ಇದು ಎದಕ್ಕೂ ಸಾಲಲ್ಲ ಸರ್. ಗಾಯಾಳುಗಳಿಗೆ ಒಂದು 5 ಲಕ್ಷ ರೂಪಾಯಿ ಪರಿಹಾರ, ಒಂದು ಮೃತ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದರೆ ಸರ್ಕಾರಕ್ಕೆ ನಾವು ತುಂಬಿನ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ವಿ ಸರ್. ಆದರೆ ಎಲ್ಲ ಯಾವುದೋ ಕಾಟಾಚಾರಕ್ಕೆ ಎದಕ್ಕೆ ಯೂಸ್ ಮಾಡ್ತಾರೆ ಸರ್ಕಾರ. ಇಂಥ ಮೃತ ಕುಟುಂಬಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ರೊಕ್ಕ ಇದು ಮಾಡಿಸಿದ್ದು ಘೋಷಣೆ ಮಾಡಿದರೆ ಒಂದು ಪರಿಹಾರ ಒಳ್ಳೆಯದಾಗ್ತಿತ್ತು ಸರ್. ಸರ್, ಈಗ ಯಶ್ ಅವರು ಬರ್ತಾ ಇದ್ದಾರೆ, ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾರೆ. ಹಾಗೆ ಯಶ್ ಅವರಿಂದ ಏನಾದರೂ ನೀವು ನಿರೀಕ್ಷೆ ಮಾಡ್ತೀರಾ ಅಂತ? ಯಶ್ ಅವ್ರು ಬರ್ತಾ ಇದ್ದಾರೆ ಅಂತ ನಾವು ಕೇಳಿದ್ದೀವಿ ಸರ್, ಮಾಧ್ಯಮದಲ್ಲಿ ಮತ್ತು ಎಲ್ಲ ಮಿತ್ರರ ಕಡೆಯಿಂದ ಕೇಳಿದ್ದೀವಿ ಸರ್. ಏನೋ 4-5 ಗಂಟೆದೊಳಗೆ ಬರ್ತಿದ್ದೇನೆ ಅಂತ ಹೇಳಿದ್ದಾರೆ ಸರ್. ಆ ಕುಟುಂಬಕ್ಕೆ ಶಾಂತನ ಹೇಳಿ ಮತ್ತು ಆ ಕುಟುಂಬಕ್ಕೆ ಶಕ್ತಿ ತುಂಬುವಂಥ ಕೆಲಸ ಯಶ್ ಅವರು ಮಾಡ್ತಾರಾ ಅಂಥೇಳಿ
ಅವರ ಅಭಿಮಾನಿಯಾಗಿ ನಾನು ಒಬ್ಬ ಕಾಯ್ತಾ ಇದ್ದೇನೆ ಸರ್. ಯಾವ ಥರ ಶಕ್ತಿ ತುಂಬುವುದಂತ? ಅವರ ಮೃತ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಸರ್. ಅವರ ಕೈಲಾದಷ್ಟು ಏನಾದರೂ ಸಹಾಯ ಮಾಡಿ ಶಕ್ತಿ ತುಂಬುವಂಥ ಕೆಲಸ ಮಾಡ್ಬೇಕು ಸರ್. ಅರುಣ್, ಇದು ಇಲ್ಲಿ ಯಶ್ ಅಭಿಮಾನಿಗಳು ಹಾಗೂ ಸ್ಥಳೀಯರು ಹೇಳುವಂಥದ್ದು. ಯಶ್ ಬರ್ತಾ ಇರೋದು ನಮಗೆ ಒಂದು ರೀತಿ ಖುಷಿ ತಂದಿದೆ. ಆದರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಅವರಿಗೆ ಕೈಲಾದಷ್ಟು ಆ ಕುಟುಂಬಕ್ಕೆ ಸಹಾಯ ಮಾಡಿದರೆ ಆ ಕುಟುಂಬ ಒಂದು ರೀತಿ ಮುನ್ನಡಿಬೋದು ಅನ್ನುವಂಥದ್ದು. ಯಾಕಂದರೆ ಆ ಕುಟುಂಬ ತುಂಬ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಹಾಗಾಗಿ ಈಗ ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥವ್ರವರು ಈಗ ಆ ಆಧಾರ ಸ್ತಂಭವೇ ಹೋದ ಮೇಲೆ ಆ ಕುಟುಂಬ ತುಂಬ ಅನಾಥವಾಗುತ್ತೆ. ಹಾಗಾಗಿ ಆ ಅನಾಥ ಕುಟುಂಬಕ್ಕೆ ಕೈ ಹಿಡಬೇಕಂದ್ರೆ ಸರ್ಕಾರ 2 ಲಕ್ಷ ರೂಪಾಯಿ ಸಾಲದು. ಹಾಗೆ ಹೆಚ್ಚಿನ ಪರಿಹಾರ ಘೋಷಣೆ ಮಾಡಬೇಕು. ಜೊತೆಗೆ ಯಶ್ ಅವರು ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಒಂದಿಷ್ಟು ಏನಾದರೂ ಕುಟುಂಬಕ್ಕೆ ಒಂದಿಷ್ಟು ದಾನ ಮಾಡೋ ಮೂಲಕ ಅಥವಾ ಏನಾದರೂ ಘೋಷಣೆ ಮಾಡೋ ಮೂಲಕ ಮಾಡಿದರೆ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಇಲ್ಲಿ ಅಭಿಮಾನಿಗಳು ಸ್ಥಳೀಯರು ಇಟ್ಕೊಂಡಿರುವಂಥದ್ದು. ಅರುಣ್.